ಇನ್ನು ಬಿಸಿಲಿನಿಂದ ಕಂಗೆಟ್ಟಿದ್ದಂತಹ ಬೆಂಗಳೂರು ಮಂದಿಗೆ ವರುಣ ತಂಪೆರೆದಿದ್ದಾನೆ. ಜೊತೆಗೆ ಧಾರಾಕಾರವಾಗಿ ಮಳೆ ಸುರಿದಿರೋದು ಸಿಲಿಕಾನ್ ಸಿಟಿಯ ಹಲವು ಕಡೆಗಳಲ್ಲಿ. ಮಳೆಯಿಂದಾಗಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಎಂದಿನಂತೆ. ರಾಜಾಜಿನಗರ, ಬಿಜಿಗನಗರ, ವಸಂತನಗರ, ಶಾಂತಿನಗರ, ಕೋರಮಂಗಲ, ಜಯನಗರ ಈ ಭಾಗದಲ್ಲೆಲ್ಲ ಕಡೆಯೂ ಕೂಡ ಭಾರೀ ಮಳೆಯಾಗಿದೆ. ಕಳೆದ 1 ಗಂಟೆಯಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಇನ್ನು ಜೋರು ಮಳೆ ಬಂತು ಅಂದರೆ ಬೆಂಗಳೂರಿನ ಪರಿಸ್ಥಿತಿ ನಿಮಗೆ ಗೊತ್ತಲ್ಲ, ರೋಡ್ಗಳೆಲ್ಲ ತುಂಬಿಕೊಂಡಿರ್ತದೆ. ಸೇಮ್ ಇಲ್ಲೂ ಅಂಡರ್ ಪಾಸ್ನಲ್ಲಿ ನೀರು ನಿಂತ್ಕೊಂಡಿದೆ, ಸಂಚಾರಕ್ಕೆ ತೊಂದರೆ ಆಗಿದೆ. ಒಂದು ಕಡೆ ಧೋ ಅಂತ ಮಳೆ ಸುರಿದಿರೋದು, ಸಂಚಾರದಲ್ಲಿ ಅಸ್ತವ್ಯಸ್ತ ಆಗಿದೆ, ಬೈಕ್ ಸವಾರರು ಹೈರಾಣಾಗಿದ್ದಾರೆ. ಮತ್ತೊಂದು ಕಡೆ ರೋಡ್ನಲ್ಲೆಲ್ಲ ನೀರು ತುಂಬಿಕೊಂಡಿದೆ. ಅಂಡರ್ ಪಾಸ್ನ ಕತೆ ಕೇಳಂಗೇ ಇಲ್ಲ. ಈ ಅಂಡರ್ ಪಾಸ್ನ ಪರಿಸ್ಥಿತಿ ಎಷ್ಟೋ ವರ್ಷಗಳಿಂದ ಹಂಗೆ ಇದೆ. ಇದೊಂದು ರೀತಿಯಾಗಿ ಮಿಸ್ಟ್ರಿನ, ಇದು ಸಾಲ್ವ್ ಮಾಡೋಕ್ಕಾಗದೇ ಇರೋಂಥ ಪ್ರಾಬ್ಲಮ್. ಅದು ಅಂಡರ್ ಪಾಸ್ನಲ್ಲಿ ನೀರು ತುಂಬ್ಕೊಂಡ್ಬಿಡುತ್ತೆ. ಅದೇ ಅಂಡರ್ ಪಾಸ್ನಲ್ಲಿ ಎಷ್ಟೋ ಸಲ ಬಸ್ಸಿಗೆ ಹಾಕೊಂಡಿರೋದು ನಾವು ನೋಡಿಲ್ವ, ಕೆಟ್ಟು ಹೋಗಿ ನಿಂತ್ಕೊಂಡಿರೋದು ನಾವು ನೋಡಿಲ್ವ. ಏನೋ ಸಮಸ್ಯೆ ಸಾಲ್ವೇ ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಾಗಿ ನಮ್ಮ ಇಲಾಖೆಯ ಅಧಿಕಾರಿಗಳು ಹಿಂಗೆ ವರ್ತಿಸ್ತಾರೆ. ಜನಪ್ರತಿನಿಧಿಗಳ ನಿರ್ಲಕ್ಷ್ಯ, ಅಧಿಕಾರಿಗಳ ನಿರ್ಲಕ್ಷ್ಯ ಎಲ್ಲವೂ ಬೆಂಗಳೂರಿನಲ್ಲಿ ಎದ್ದು ಕಾಣಿಸ್ತಾ ಇದೆ ಮಳೆ ಬಂದರೆ. ಆದರೆ ಹೇಳೋದು ಮಾತ್ರ ನಾವು ಮಳೆಗಾಲಕ್ಕೆಲ್ಲ ರೆಡಿ ಆಗ್ತಾ ಇದ್ದೀವಿ ಅಂತ. ಇನ್ನು ನೀರು ತುಂಬಿಸ್ಕೊಳ್ಳೋಕೆ ರೆಡಿ ಆಗ್ತಿದ್ರೋ ಏನೋ ಗೊತ್ತಿಲ್ಲ. ಇಡೀ ರೋಡ್ ತುಂಬ ನೀರು ತುಂಬ್ಕೊಳ್ಳುತ್ತೆ. ಅಂಡರ್ ಪಾಸ್ನಲ್ಲಿ ನೀರು ತುಂಬ್ಕೊಳ್ಳುತ್ತೆ, ಚರಂಡಿಲಿ ನೀರು ತುಂಬ್ಕೊಳ್ಳುತ್ತೆ. ರಸ್ತೆ ಯಾವುದು, ಅಲ್ಲಿ ಚರಂಡಿ ಯಾವುದು, ಅಲ್ಲಿ ಫುಟ್ಪಾತ್ ಇದೆಯಾ ಅಥವಾ ಅಲ್ಲಿ ಹಳ್ಳ ಇದೆಯಾ ಗೊತ್ತಿಲ್ಲ. ನಿಮ್ಗೆ ನೆನಪಿರ್ಬೋದು, 2-3 ವರ್ಷಗಳ ಹಿಂದೆ ಹಿಂಗೆ ಮ್ಯಾನ್ ಹೋಲ್ನ ರೆಡಿ ಮಾಡೋದಕ್ಕೆ, ರಿಪೇರಿ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಹಂಗೆ ಹಳ್ಳ ಬಿಟ್ಟು ಹೋಗಿದ್ರು, ನೀರು ತುಂಬ್ಕೊಂಡಿತ್ತು. ಆ ಮ್ಯಾನ್ ಹೋಲಿಗೆ ಬಿದ್ದು ಕೊಚ್ಕೊಂಡು ಹೋಗಿ ಸಾವನ್ನಪ್ಪಿದ ಉದಾಹರಣೆ ಇದೆ ನಮ್ಮ ಕಣ್ಮುಂದೆ. ಹಂಗಿದ್ರೂ ಎಚ್ಚೆತ್ಕೊಂಡಿಲ್ಲ ಇವರು. ಆಮೇಲೆ ಬೀಳೋ ಹಂತದಲ್ಲಿರುವಂಥ ಮರ, ಅದನ್ನು ಕಡಿಬೇಕು, ಆ ಯೋಚನೆಯೂ ಇಲ್ಲ ಅವ್ರಿಗೆ. GBಯ ಅಧಿಕಾರಿಗಳಿಗೆ ಆ ಯೋಚನೆ ಇಲ್ಲ. ಎಲೆಕ್ಷನ್ ಬರ್ತಾ ಇದೆಯಲ್ಲ, ರೆಡಿ ಆಗಿಬಿಡೋಣ ನಾವು, ಬೇರೆ ಬೇರೆ ಆ ಫೈಲು ಈ ಫೈಲು ಅದು ಇದು. ಈ ಅಧಿಕಾರಿಗಳದ್ದೇ ಆಟ ಆಗೋಗಿತ್ತಲ್ಲ.